ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 26ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ. ಹಾಗಾದ್ರೆ ಇವತ್ತಿನ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ಚರ್ಚೆಯಲ್ಲಿ ನಾವು 3 ಮುಖ್ಯ ಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ. ಮೊದಲಿಗೆ ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ಆಮೇಲೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಕೊನೆಯದಾಗಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ವರದಿಗಳನ್ನ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ವಿಭಾಗ ಪ್ರಮುಖ ರಾಷ್ಟ್ರೀಯ ಸುದ್ದಿಗಳು. ಇದರಲ್ಲಿ ನಾವು ಭಾರತೀಯ ನ್ಯಾಯಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಬಗ್ಗೆ ಮಾತಾಡೋಣ. ಸುದ್ದಿ ಏನಪ್ಪಾ ಅಂದ್ರೆ NCERTಯ 8ನೇ ತರಗತಿ ಪಠ್ಯಪುಸ್ತಕದಲ್ಲಿ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಒಂದು ಅಧ್ಯಾಯ ಇತ್ತು. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ತುಂಬಾನೇ ತೀವ್ರವಾದ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಈಗ ಆ ಹಿನ್ನೆಲೆಯಲ್ಲಿ ಆ ಅಧ್ಯಾಯವನ್ನ ಪಠ್ಯಕ್ರಮದಿಂದ ಪೂರ್ತಿಯಾಗಿ ತೆಗೆದುಹಾಕಲಾಗಿದೆ. ನೋಡಿ, ಸುಪ್ರೀಂ ಕೋರ್ಟ್ ಈ ಮಾತನ್ನ ಹೇಳಿದೆ, ನ್ಯಾಯಾಂಗದ ಘನತೆಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳೋದಿಲ್ಲ ಅನ್ನೋದನ್ನ ಸರ್ವೋಚ್ಚ ನ್ಯಾಯಾಲಯ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ವಿಚಾರವನ್ನ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಕೆ ಈ ಅಂಕಿಅಂಶಗಳನ್ನ ನೋಡೋಣ. ದೇಶದ ನ್ಯಾಯಾಲಯಗಳಲ್ಲಿ ಎಷ್ಟು ಪ್ರಕರಣಗಳು ಬಾಕಿ ಇವೆ ಗೊತ್ತಾ? ಸುಪ್ರೀಂ ಕೋರ್ಟ್ 1ರಲ್ಲೇ 81,000. ಇನ್ನು ಹೈಕೋರ್ಟ್ಗಳಲ್ಲಿ ನೋಡಿದ್ರೆ 62.4 ಲಕ್ಷ. ಅಷ್ಟೇ ಅಲ್ಲ, ಜಿಲ್ಲಾ ನ್ಯಾಯಾಲಯಗಳಲ್ಲಿ ಬರೋಬ್ಬರಿ 4.70 ಕೋಟಿ ಕೇಸ್ಗಳು ಇನ್ನೂ ಇತ್ಯರ್ಥ ಆಗ್ಬೇಕಿದೆ. ಇಷ್ಟೊಂದು ಒತ್ತಡದಲ್ಲಿರೋ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡುವಾಗ ಎಷ್ಟು ಸೂಕ್ಷ್ಮವಾಗಿರಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸರಿ, ಈಗ ನಮ್ಮ 7ನೇ ವಿಭಾಗಕ್ಕೆ ಬರೋಣ. ಅಂತಾರಾಷ್ಟ್ರೀಯ ವಿದ್ಯಮಾನಗಳು. ಇದ್ರಲ್ಲಿ ವ್ಯಾಪಾರ ಮತ್ತು ಭದ್ರತೆಗೆ ಸಂಬಂಧಪಟ್ಟ 2 ಮುಖ್ಯವಾದ ಸುದ್ದಿಗಳಿವೆ. ಮೊದಲನೇ ಸುದ್ದಿ ಭಾರತದ ಸೌರ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದ್ದು. ಅಮೆರಿಕ ಭಾರತದಿಂದ ಆಮದು ಮಾಡಿಕೊಳ್ಳೋ ಕೆಲವು ಸೋಲಾರ್ ಪ್ರಾಡಕ್ಟ್ಸ್ಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹೊಸ ಸುಂಕ ಅಂದ್ರೆ ಟ್ಯಾರಿಫ್ ಹಾಕೋಕೆ ನಿರ್ಧಾರ ಮಾಡಿದೆ. ಈ ಸುಂಕ ಎಷ್ಟು ಹೆಚ್ಚಾಗಿದೆ ಅಂತ ನೋಡಿ. ಹಳೆಯ ಸುಂಕ ಇದ್ದಿದ್ದು ಕೇವಲ 10%. ಆದ್ರೆ ಹೊಸ ಸುಂಕ ಎಷ್ಟಿದೆ ಗೊತ್ತಾ? 125.87%. ಅಂದ್ರೆ ಸುಂಕವನ್ನ ಒಂಚ ಹೆಚ್ಚಿಸಲಾಗಿದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ದೊಡ್ಡ ಪರಿಣಾಮ ಬೀರೋದು ಖಚಿತ. ಹಾಗಾದ್ರೆ ಅಮೆರಿಕ ಯಾಕೆ ಈ ಕ್ರಮ ತಗೊಂಡಿದೆ? ಈ ಚಾರ್ಟ್ ನೋಡಿ. 2022ರಲ್ಲಿ ಅಮೆರಿಕಾಗೆ ಭಾರತದ ಸೌರ ರಫ್ತು ಎಷ್ಟಿತ್ತು? ಕೇವಲ $83.86 ಮಿಲಿಯನ್. ಆದ್ರೆ 2024ರ ಅಂದಾಜಿನ ಪ್ರಕಾರ ಇದು $792 ಮಿಲಿಯನ್ ಜಿಗಿದಿದೆ. ಅಂದ್ರೆ ಎಷ್ಟು ದೊಡ್ಡ ಬೆಳವಣಿಗೆ ನೋಡಿ. ಇದೇ ಕಾರಣಕ್ಕೆ ಅಮೆರಿಕಾದ ಈ ಹೊಸ ಸುಂಕ ಭಾರತದ ಸೌರ ಉದ್ಯಮದ ಮೇಲೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಬಹುದು. ಇನ್ನು ಅಂತಾರಾಷ್ಟ್ರೀಯ ಮಟ್ಟದ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ಭಾರತದ ಪ್ರಧಾನಮಂತ್ರಿಯವರು ಇಸ್ರೇಲ್ನ ಸಂಸತ್ತು ಅಂದ್ರೆ ನೆಸೆಟ್ನಲ್ಲಿ ಒಂದು ಐತಿಹಾಸಿಕ ಭಾಷಣ ಮಾಡಿದ್ದಾರೆ. ಈ ಭಾಷಣದಲ್ಲಿ ಅವರು ಭಯೋತ್ಪಾದನೆ ವಿರುದ್ಧ ಇಡೀ ಜಗತ್ತು ಒಟ್ಟಾಗಿ ಹೋರಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಅವರ ಭಾಷಣದ ಒಂದು ಪ್ರಮುಖವಾದ ಮಾತನ್ನು ನೋಡೋದಾದ್ರೆ, ಭಯೋತ್ಪಾದನೆ ವಿಚಾರದಲ್ಲಿ ಭಾರತ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಹೊಂದಿದೆ ಮತ್ತು ಇದರಲ್ಲಿ 2 ಬಗೆಯ ನಿಲುವಿಗೆ ಅವಕಾಶವೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಟೆರರಿಸಂ ವಿಚಾರದಲ್ಲಿ ಭಾರತದ ನಿಲುವು ಎಷ್ಟು ಕ್ಲಿಯರ್ ಮತ್ತು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಈ ಮಾತು ಜಗತ್ತಿಗೆ ತಿಳಿಸುತ್ತೆ. ಸರಿ, ಇದೀಗ ನಮ್ಮ ಚರ್ಚೆಯ ಕೊನೆಯ ಹಾಗೂ ಅಂತಿಮ ವಿಭಾಗಕ್ಕೆ ಬಂದಿದ್ದೀವಿ. ಅದು ನಮ್ಮ ಕರ್ನಾಟಕ ರಾಜ್ಯದ ವರದಿಗಳು. ಇದರಲ್ಲಿ ಆರೋಗ್ಯ, ಸಮಾಜ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ಸುದ್ದಿಗಳಿವೆ. ಮೊದಲನೇ ಸುದ್ದಿ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ರಾಜ್ಯ ಸರ್ಕಾರ ಹೀಮೋಫಿಲಿಯಾ ರೋಗಿಗಳ ಚಿಕಿತ್ಸೆ ಮತ್ತು ಔಷಧಿಗಳಿಗಾಗಿ ಬರೋಬ್ಬರಿ 50 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದೆ. ಈ ಯೋಜನೆಗೆ ಕುಸುಮ ಸಂಜೀವಿನಿ ಅಂತ ಹೆಸರಿಡಲಾಗಿದೆ. ನೋಡಿ, ಈ 50 ಕೋಟಿ ರೂಪಾಯಿ ಅನುದಾನ ರಾಜ್ಯದಲ್ಲಿ ಗುರುತಿಸಲಾಗಿರುವ 2621 ಹಿಮೋಫಿಲಿಯಾ ರೋಗಿಗಳ ಚಿಕಿತ್ಸೆಗೆ ನೇರವಾಗಿ ಸಹಾಯ ಆಗಲಿದೆ. ಇದು ನಿಜಕ್ಕೂ ಸರ್ಕಾರ ತೆಗೆದುಕೊಂಡಿರೋ ಒಂದು ತುಂಬಾನೇ ಒಳ್ಳೆಯ ಕ್ರಮ. ಇನ್ನು ಸಾಮಾಜಿಕ ವಲಯಕ್ಕೆ ಬಂದ್ರೆ, ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ಸಮೀಕ್ಷೆ ನಡೆದಿದೆ. ಏನಿದು ಅಂದ್ರೆ, ಇದು ರಾಜ್ಯದಲ್ಲಿ ನಡೆದ ಮೊದಲ ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆ. ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಸರ್ವೆ ನಡೆಸಲಾಗಿದೆ. ಈ ಸಮೀಕ್ಷೆಯ ಒಂದು ಮುಖ್ಯವಾದ ಫೈಂಡಿಂಗ್ ಏನಂದ್ರೆ, ರಾಜ್ಯದಲ್ಲಿ ಒಟ್ಟು 10,365 ಜನ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇದು ಒಂದು ಬಹಳ ಮುಖ್ಯವಾದ ಡೇಟಾ. ಈ ಸಮುದಾಯದ ಧರ್ಮವಾರು ಹಂಚಿಕೆಯನ್ನ ನೋಡೋದಾದ್ರೆ, ಈ ಸಮೀಕ್ಷೆಯ ಪ್ರಕಾರ 8,817 ಜನ ಹಿಂದೂ ಧರ್ಮಕ್ಕೆ, 1,217 ಜನ ಮುಸ್ಲಿಂ ಧರ್ಮಕ್ಕೆ ಮತ್ತು 66 ಜನ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರಾಗಿದ್ದಾರೆ. ಇನ್ನುಳಿದವರು ಇತರ ಧರ್ಮಗಳಿಗೆ ಸೇರಿದವರು. ಕೇವಲ ಡೇಟಾ ಅಷ್ಟೇ ಅಲ್ಲ, ಈ ವರದಿ ಕೆಲವು ಪ್ರಮುಖ ಶಿಫಾರಸುಗಳನ್ನು ಮಾಡಿದೆ.
ಅದಲ್ಲಿ ಮುಖ್ಯವಾಗಿ ಉದ್ಯೋಗದಲ್ಲಿ 1% ರಿಸರ್ವೇಷನ್ ಕೊಡಬೇಕು, ಲಿಂಗ ದೃಢೀಕರಣ ಶಸ್ತ್ರಚಿಕಿತ್ಸೆಗೆ ಅಂತ ಒಂದು ಸ್ಪೆಷಲ್ ಪ್ರೋಗ್ರಾಂ ತರಬೇಕು, ಪಬ್ಲಿಕ್ ಜಾಗಗಳಲ್ಲಿ ಅವರಿಗಾಗಿ ಪ್ರತ್ಯೇಕ ಶೌಚಾಲಯಗಳನ್ನು ಕಟ್ಟಬೇಕು, ಹಾಗೆ ವಸತಿಗಾಗಿ ಹಕ್ಕುಪತ್ರ ಕೊಡಕ್ಕೆ ವಿಶೇಷ ಕ್ಯಾಂಪ್ಗಳನ್ನು ಮಾಡಬೇಕು ಅನ್ನೋ ಶಿಫಾರಸುಗಳನ್ನು ನೀಡಲಾಗಿದೆ. ಈಗ ತಂತ್ರಜ್ಞಾನ ಕ್ಷೇತ್ರದ ಕಡೆ ನೋಡೋಣ. ರಾಜ್ಯದ ಇಂಡಸ್ಟ್ರಿಯಲ್ ಗ್ರೋತ್ಗೆ ಒಂದು ದೊಡ್ಡ ಬೂಸ್ಟ್ ಕೊಡೋಕೆ ಸರ್ಕಾರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಹಾಕೊಂಡಿದೆ. ಅದೇನಂದ್ರೆ ನಮ್ಮ ಕರಾವಳಿ ಭಾಗವನ್ನ ಒಂದು ಪ್ರಮುಖ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಡೇಟಾ ಹಬ್ ಆಗಿ ಡೆವಲಪ್ ಮಾಡೋದು. ಈ ಒಂದು ಯೋಜನೆಯಿಂದ ಎಷ್ಟು ದೊಡ್ಡ ಹೂಡಿಕೆ ಬರ್ಬೋದು ಅಂತ ನಿರೀಕ್ಷೆ ಇದೆ ಗೊತ್ತಾ? ESDM ವಲಯದಲ್ಲಿ ಸುಮಾರು 25,000ದಿಂದ 30,000 ಕೋಟಿ ರೂಪಾಯಿಗಳಷ್ಟು ಹೂಡಿಕೆ ಆಗ್ಬೋದು ಅಂತ ಅಂದಾಜಿಸಲಾಗಿದೆ. ಇದು ನಮ್ಮ ರಾಜ್ಯದ ಆರ್ಥಿಕತೆಗೆ ಖಂಡಿತವಾಗಿಯೂ ದೊಡ್ಡ ಶಕ್ತಿ ಕೊಡುತ್ತೆ. ಕೊನೆಯದಾಗಿ ಒಂದು ಸ್ಫೂರ್ತಿದಾಯಕ ಕ್ರೀಡಾ ಸುದ್ದಿ. ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ನಲ್ಲಿ ನಮ್ಮ ಕರ್ನಾಟಕದ ಭವಾನಿ ಥೇಕಡ ನಂಜುಂಡ ಅವರು ಚಿನ್ನದ ಪದಕವನ್ನ ಗೆದ್ದು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ. ಈ ಕ್ರೀಡಾಕೂಟದ ಫೈನಲ್ ಮೆಡಲ್ ಟ್ಯಾಲಿ ನೋಡೋದಾದ್ರೆ 9 ಚಿನ್ನದ ಪದಕಗಳನ್ನ ಗೆದ್ದ ಭಾರತೀಯ ಸೇನಾಪಡೆಯ ತಂಡ ಚಾಂಪಿಯನ್ಶಿಪ್ ಟ್ರೋಫಿಯನ್ನ ತನ್ನಲ್ಲೇ ಉಳಿಸ್ಕೊಂಡಿದೆ. 2ನೇ ಸ್ಥಾನದಲ್ಲಿ ಹಿಮಾಚಲ್ ಪ್ರದೇಶ್ ಮತ್ತು 3ನೇ ಸ್ಥಾನದಲ್ಲಿ ಹರಿಯಾಣ ಇದೆ. ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳನ್ನ ಒಮ್ಮೆ ನೋಡಿದ್ರೆ, ಒಂದ್ ಕಡೆ ನ್ಯಾಯಾಂಗದ ಘನತೆ, ಇನ್ನೊಂದ್ ಕಡೆ ತಂತ್ರಜ್ಞಾನದಿನ ಮಹತ್ವಾಕಾಂಕ್ಷೆ, ಮತ್ತೊಂದ್ ಕಡೆ ಸಾಮಾಜಿಕ ಸಮೀಕ್ಷೆಗಳು. ಈ ಎಲ್ಲ ಬೆಳವಣಿಗೆಗಳು ಬರ್ತಾ ಇರೋ ದಿನಗಳಲ್ಲಿ ನಮ್ಮ ದೇಶದ ಮತ್ತು ರಾಜ್ಯದ ನೀತಿ ನಿಯಮಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು, ಇದೊಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಇವತ್ತಿನ ಈ ವಿಶ್ಲೇಷಣೆ ಇಲ್ಲಿಗೆ ಮುಗೀತು. ಧನ್ಯವಾದಗಳು.